ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಎಲ್.ಎನ್. ಸ್ವಾಮಿ ಕೊಡ್ತಾರೆ. ಸ್ವಾಮಿ, ಲೇಟ್ ಆಯ್ತಾ ಅಂತ? ಯಾಕಂತ ಹೇಳಿದ್ರೆ ಮೊದಲೇ ಈ ತೀರ್ಮಾನವನ್ನು ತೆಗೆದುಕೊಂಡಿದ್ರೆ ಇಷ್ಟೊಂದು ಬೃಹನ್ ನಾಟಕಕ್ಕೆ ಬಿಜೆಪಿಯ ಹೋರಾಟದ ವೇದಿಕೆಗೆ ಅವಕಾಶ ಕಲ್ಪಿಸಿಕೊಡುವಂಥ ಅನಿವಾರ್ಯತೆ ಸೃಷ್ಟಿಯಾಗ್ತಾ ಇರಲಿಲ್ಲ. ಇದೀಗ ಬಿಜೆಪಿ ಕ್ಲೇಮ್ ಮಾಡ್ಕೊಳ್ಳುತ್ತೆ, JDS ಕ್ಲೇಮ್ ಮಾಡ್ಕೊಳ್ಳುತ್ತೆ, ನಾಗೇಂದ್ರ ರಾಜೀನಾಮೆ ನಮ್ಮ ಹೋರಾಟದ ಫಲ ಅಂತ. ಒಂದು ವೇಳೆ ಮೊದಲೇ ಸಂಪುಟದಲ್ಲಿ ವಿಸ್ತರಣೆ ಮಾಡುವಾಗ ನಾಗೇಂದ್ರ ಅವರಿಗೆ ಅವಕಾಶ ಕಲ್ಪಿಸದೆ ಹೋಗಿದ್ರೆ ಇಂಥ ಸ್ಥಿತಿ ನಿರ್ಮಾಣವಾಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಈಗ ಆಯ್ಕೆಗಳೇನು ಉಳಿದಿದ್ದಾವೆ ಸರ್ಕಾರದ ಮುಂದೆ? ದಶರಥ್, ಸದ್ಯ ಸಚಿವ ನಾಗೇಂದ್ರ ಅವರ ತಲೆದಂಡಕ್ಕೆ ಒತ್ತಡ ಜಾಸ್ತಿ ಆಗ್ತಾ ಇರುವಂಥದ್ದು. ಒಂದು ಕಡೆ ಬಿಜೆಪಿ ಹಾಗೂ JDS ಮೈತ್ರಿ ನಾಯಕರು ಸಚಿವ ನಾಗೇಂದ್ರ ಅವರ ರಾಜೀನಾಮೆ ಆಗಲೇಬೇಕು ಎಂಬ ಪಟ್ಟನ್ನು ಹಿಡಿದಿರೋದು. ಈಗ ಸರ್ಕಾರಕ್ಕೆ ಸೇರಿದಂತೆ CM DK ಶಿವಕುಮಾರ್ ಹಾಗೂ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೂ ಕೂಡ ಸಂಕಷ್ಟ ಎದುರಾಗಿರುವಂಥದ್ದು. ಯಾಕೆಂದರೆ ಈಗಾಗಲೇ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಆಗಿರುವಂಥ ಒಂದು ಹಗರಣವನ್ನು ಇಟ್ಕೊಂಡು BJP ಹಾಗೂ JDS ನಾಯಕರು ಸಾಕಷ್ಟು ಆರೋಪಗಳನ್ನು ಮಾಡಿದರು. ಜೊತೆಗೆ ಈ ಹಿಂದೆ ರಾಜೀನಾಮೆಯನ್ನು ಕೂಡ ಕೊಟ್ಟಿರುವಂಥದ್ದು. ಈಗ ಅದೇ ವಿಚಾರವನ್ನು ಇಟ್ಟುಕೊಂಡು ಅದೇ ಹಗರಣದ ಪ್ರಸ್ತಾಪ ಮಾಡಿಕೊಂಡು ಸಚಿವ ನಾಗೇಂದ್ರ ಅವರ ತಲೆದಂಡ ಆಗಲೇಬೇಕು ಎಂಬ ಪಟ್ಟನ್ನು ಈಗ ಮೈತ್ರಿ ನಾಯಕರು ಇಟ್ಕೊಂಡಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಸಚಿವ ನಾಗೇಂದ್ರ ಅವರನ್ನು ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಬೇಕಾದ್ರೆ ಒಂದಿಷ್ಟು ಆಂತರಿಕವಾಗಿ ಪಕ್ಷದಲ್ಲೇ ಒಂದು ಅಸಮಾಧಾನ ಇದ್ದಿತ್ತು. ಅಂದರೆ ಮುಂದೆ BJPನವರಿಗೆ ನಾವೇ ಆಹಾರ ಕೊಟ್ಟಾಗುತ್ತೆ, ಹಾಗಾಗಿ ಅವ್ರನ್ನ ತೆಗೆದುಕೊಳ್ಳೋದು ಬೇಡ ಎಂಬ ಚರ್ಚೆಗಳು ಶುರುವಾಗಿತ್ತು. ಆದರೆ ಹೈಕಮಾಂಡ್ ಹಾಗೂ CM ನಿರ್ಧಾರ ಮಾಡಿ ಯಾವುದನ್ನೇ ಬಂದು ನಾವು ಫೇಸ್ ಮಾಡ್ಕೊತೀವಿ, ಹಾಗಾಗಿ ನಾವು ಎದುರಿಸ್ಕೊಳ್ಳೋಣ ಎಂಬ ವಿಚಾರವನ್ನು ಇಟ್ಕೊಂಡು ಅವರಿಗೆ ಅವಕಾಶವನ್ನು ಕೊಟ್ಟಿದ್ದು. ಆದರೆ ಅವಕಾಶ ಕೊಟ್ಟ ಬಳಿಕ ಸದನ ಶುರುವಾಯಿತು. ಸದನದಲ್ಲೂ ನಾಗೇಂದ್ರ ಅವರ ರಾಜೀನಾಮೆಗೆ BJP ಹಾಗೂ JDS ನಾಯಕರು ಪಟ್ಟು ಹಿಡಿದ್ರು. ಸದನದ ಒಳಗೆ ಮತ್ತು ಹೊರಗೆ ಪ್ರತಿಭಟನೆ ಜೋರಾಯಿತು. ಈಗ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ CM DK ಶಿವಕುಮಾರ್ ಒಂದಿಷ್ಟು ಸ್ಟ್ರಾಟಜಿಗಳನ್ನು ಮಾಡ್ತಾ ಇರೋಂಥದ್ದು. ಆದರೆ ಸೆಪ್ಟೆಂಬರ್ 1ರಿಂದ 10ರವರೆಗೆ ಇರುವಂತಹ ಒಂದು ರಾಯಚೂರಿನಿಂದ ಬಳ್ಳಾರಿಯವರೆಗೆ ಪಾದಯಾತ್ರೆಗೆ ಸಂಬಂಧಪಟ್ಟಂತೆ ಈಗ ಸರ್ಕಾರಕ್ಕೆ ಇನ್ನಷ್ಟು ಇಕ್ಕಟ್ಟು ಹೆಚ್ಚಾಗ್ತಾ ಇರುವಂಥದ್ದು. ಯಾಕೆಂದರೆ ಪಾದಯಾತ್ರೆ ಮಾಡಿದಂಥ ಸಂದರ್ಭದಲ್ಲಿ ಸರ್ಕಾರಕ್ಕೆ ಸೇರಿದಂತೆ CM DK ಶಿವಕುಮಾರ್ಗೂ ಕೂಡ ಡ್ಯಾಮೇಜ್ ಆಗುತ್ತೆ. ಜೊತೆಗೆ ಅಲ್ಲಿ ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂತಹ ಹಗರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಚರ್ಚೆ ಕೂಡ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಯಾವ ರೀತಿ ಒಂದು ಕ್ರಮ ಕೈಗೊಳ್ಳಬೇಕು ಅನ್ನೋದು ಕೂಡ ಒಂದು ಕಡೆ. ಪಾದಯಾತ್ರೆ ಶುರುವಾಗೋದ್ರೊಳಗೆ ಮೊದಲೇ ಏನಾದರೂ ರಾಜೀನಾಮೆ ಪಡೆದಂಥ ಸಂದರ್ಭದಲ್ಲಿ ಪಾದಯಾತ್ರೆಗೆ ಹೆದರಿ ಅವರ ರಾಜೀನಾಮೆ ಪಡೆದೆ ಅನ್ನೋದು ಕೂಡ ಒಂದು ವಿಚಾರಗಳು ಮುಂದೆ ಬರುವಂಥದ್ದು. ಇದನ್ನು BJP ಹಾಗೂ JDS ನಾಯಕರು ಅವರು ಒಂದು ಮೈಲೇಜನ್ನು ಪಡ್ಕೊಳ್ತಾರೆ. ಈ ಹಿನ್ನೆಲೆಯಲ್ಲಿ ಯಾವ ರೀತಿ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅನ್ನೋದು ಕೂಡ ಈಗ CM DK ಶಿವಕುಮಾರ್ಗೆ ದೊಡ್ಡ ಸವಾಲಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ನಾಳೆ ದೆಹಲಿಗೆ ಹೋಗ್ತಾ ಇದ್ದಾರೆ. ನಾಳೆ ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಅವರು ಯಾವ ಪ್ರಸ್ತಾಪವನ್ನು ಇಡ್ತಾರೆ ಅನ್ನೋದು ಕಾದು ನೋಡಬೇಕಾಗಿರುವಂಥದ್ದು. ದಶರಥ್, ಥ್ಯಾಂಕ್ ಯು ಸ್ವಾಮಿ ನಿಮ್ಮೆಲ್ಲ ಮಾಹಿತಿಗೆ.